ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿವಿಧ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ನೀಡುವುದರ ಮೂಲಕ ಶಕ್ತಿ ನೀಡುವ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕು ಎಂದು ರಾಜ್ಯ ಸಲೀಂ ಕಾಶಿಮನ್ನವರ್ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷಗಳಾಗಿದೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. ಅಲ್ಪಸಂಖ್ಯಾತರು ಪ್ರತಿ ಮತಕ್ಷೇತ್ರದಲ್ಲಿ 35,000 ಮತಗಳಿವೆ. ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಬೆಳಗಾವಿಯ ಅಲ್ಪಸಂಖ್ಯಾತರಿಗೆ ರಾಜ್ಯ ಮಟ್ಟದ ನಿಗಮ ಮಂಡಳಿ ನೀಡಬೇಕು ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ 25 ವರ್ಷದಿಂದ ಕೆಲಸ ಮಾಡುವ ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟರೆ ಅವರಿಗೂ ಮುಂದಿನ ಚುನಾವಣೆಯಲ್ಲಿ ಕೆಲಸ ಮಾಡುವ ಹುಮ್ಮಸ್ಸು ಬರುತ್ತದೆ ಎಂದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷಗಳು ಗತಿಸಿ ಹೋಗಿವೆ. ಇನ್ನು 2 ವರ್ಷ ಅಂದರೆ ಚುನಾವಣೆ ವರ್ಷ ಹತ್ತಿರ ಬರ್ತಾ ಇದೆ. ಆದರೆ ನಿಜವಾಗಿ ಒಂದು ಖೇದಕರ ಸಂಗತಿ ಏನಂದ್ರೆ ಇವತ್ತಿನವರೆಗೂ ಕಾರ್ಯಕರ್ತರಿಗೂ ಅಧಿಕಾರ ಸಿಕ್ಕಿಲ್ಲ. ಎಲ್ಲ ಶಾಸಕರು ಮಂತ್ರಿ ಆದರು, ಎಲ್ಲರೂ ಆದರು, ಎಲ್ಲ ಆಯಿತು. ಆದರೆ ಕಾರ್ಯಕರ್ತರು ತುಂಬ ನೋವಿನಲ್ಲಿದ್ದಾರೆ. ಇದನ್ನು ನಾವು ಎಲ್ಲ ನಮ್ಮ ಹೈಕಮಾಂಡ್ ಗಮನಕ್ಕೂ ತಂದಿದ್ದೇವೆ. ಈಗ ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವ್ರಿಗೂ ಸಹಿತ ನಮ್ಮ ನೋವನ್ನು ನಾವು ಹಿಂದೂ ಸಹಿತ ಸಾಕಷ್ಟು ಬಾರಿ ತೋಡ್ಕೊಂಡಿದ್ದೀವಿ. ಅದೇ ಥರನಾಗಿ KPCC ಮಾಜಿ ಅಧ್ಯಕ್ಷರು ಆದಂಥ ಜಿ. ಪರಮೇಶ್ವರ್ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗೆ ನಮ್ಮವರಾದಂಥ ಸತೀಶ್ ಜಾರಕಿಹೊಳಿ ಅವರು ಸಹಿತ ಈ ನಮ್ಮ ಭಾವನೆಯನ್ನು ಮೊನ್ನೆ KPCC ಕಚೇರಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕನ್ನೋ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಬೆಳಗಾಂ ಜಿಲ್ಲೆಯಲ್ಲಿ ಹೇಳಬೇಕಂದ್ರೆ ಸುಮಾರು 18 ಕ್ಷೇತ್ರಗಳಲ್ಲಿ ನಾನು ಮೈನಾರಿಟಿ ಬಗ್ಗೆ ಮಾತಾಡಬೇಕಂದ್ರೆ ಪ್ರತಿ ಕ್ಷೇತ್ರದಲ್ಲಿ 30, 35, 40 ಸಾವಿರ ತನಕ ಮತಗಳನ್ನು ಮೈನಾರಿಟಿ ಹೊಂದಿದೆ. ಮತ್ತು ಪ್ರತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 99% ಮತಗಳನ್ನು ಕಾಂಗ್ರೆಸ್ಗೆ ಕೊಡ್ತಾ ಬಂದಿದ್ದಾರೆ ಮೈನಾರಿಟಿದವರು. ನಾನು ಸಹಿತ ಸುಮಾರು 25 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿರಂತರವಾಗಿ ಹೋರಾಟ, ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ. ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಸಾಕಷ್ಟು ಹುದ್ದೆಗಳಲ್ಲಿ, ಜಿಲ್ಲಾ ಘಟಕದ ಸಾಕಷ್ಟು ಹುದ್ದೆಗಳಲ್ಲಿ, ಪ್ರಸ್ತುತವಾಗಿ ನಾನು ಈಗ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಸುಮಾರು 2-3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಾನು ಸಹಿತ ನಮ್ಮ ಮೈನಾರಿಟೀಸ್ಗೆ, ಅಲ್ಪಸಂಖ್ಯಾತರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ನಿಗಮ ಮಂಡಳಿ, ರಾಜ್ಯ ಮಟ್ಟದ ನಿಗಮ ಮಂಡಳಿಯನ್ನು ಕೊಡಬೇಕಂತ ಒಂದು ಆಗ್ರಹವನ್ನು ನಮ್ಮ ನಾಯಕರಿಗೆ ನನ್ನ ಮನದಾಳದ ಮಾತನ್ನು ತಿಳಿಸಿದ್ದೇನೆ. ಯಾಕಂದರೆ ಇನ್ನು ಬರೀ 2 ವರ್ಷದಲ್ಲಿ ಚುನಾವಣೆ ಬರ್ತದೆ, ತುಂಬ ಹತ್ತಿರದಲ್ಲಿ ಚುನಾವಣೆ ಬರ್ತಾ ಇದೆ. ನನ್ನಂಥ ಸಾಕಷ್ಟು ಕಾರ್ಯಕರ್ತರು 20-25 ವರ್ಷ ಪಕ್ಷಕ್ಕೆ ಕೆಲಸ ಮಾಡಿ ಏನೂ ಅಧಿಕಾರವನ್ನು ಅನುಭವಿಸಿದ ನಿರಾಶರಾಗಿ ಕುಂತಿದ್ದಾರೆ. ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಶೀಘ್ರವಾಗಿ ನಿಗಮ ಮಂಡಳಿ ನೇಮಕಾತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು, ಜಿಲ್ಲಾ ನಾಯಕರುಗಳು ಎಲ್ಲರೂ ಕೂಡಿಕೊಂಡು ಶೀಘ್ರದಲ್ಲಿ ಮಾಡಿ ಪಕ್ಷದ ಸಂಘಟನೆಗೆ ಚುರುಕು ಮುಟ್ಟಿಸುತ್ತಾರೆ ಎಂಬ ಭಾವನೆ ನನಗಿದೆ. ಆದ್ದರಿಂದ ನಾವು ಆಶಾಜನಕವಾಗಿ ಬರುವಂಥ ಕೆಲವೇ ದಿನದಲ್ಲಿ ಈ ನಿಗಮ ಮಂಡಳಿಗಳ ನೇಮಕ ಆಗ್ತದೆ ಮತ್ತು ಪಕ್ಷಕ್ಕೆ ಯಾರು ದುಡಿದಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಅಧಿಕಾರ ಕೊಡ್ತಾರೆ ಅನ್ನುವಂಥ ಭರವಸೆ ಇಟ್ಟುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಸ್ಕಾರ. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.